ಅಮಿತ್ ಶಾ ಹೇಳಿದ್ರಲ್ಲ, ಹಾಗೆ ನೀವು ಕ್ರೊನಾಲಜಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. आप क्रोनोलॉजी समझ लीजिए. ವರ್ಷದ ಹಿಂದೆ ಪ್ರಜ್ವಲ್ ರೇವಣ್ಣ ಮಾಧ್ಯಮಗಳು ತನ್ನ ಕುರಿತ ಯಾವುದೇ ಮಾನಹಾನಿಕರ ವಿಡಿಯೋಗಳನ್ನು ಪ್ರಸಾರ ಮಾಡಬಾರ್ದು ಅಂತ ಹೈಕೋರ್ಟ್ನಿಂದ ಆದೇಶ ಪಡೀತಾರೆ. ಅಂದರೆ ಅವ್ರ ವಿರುದ್ಧ ಯಾವುದೋ ಮಾನಹಾನಿಕರ ವಿಡಿಯೋಗಳು ಇದ್ದವು ಅನ್ನೋದು ವರ್ಷದ ಹಿಂದೆನೆ ಅಥವಾ ಅದಕ್ಕಿಂತ ಮೊದಲೇ ಗೊತ್ತಾಗಿದೆ. ಆಗ ರಾಜ್ಯದಲ್ಲಿದ್ದಿದ್ದು ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಮನಸ್ಸು ಮಾಡಿದರೆ ಏನಿದು ಅಂತ ಆ ಸರ್ಕಾರ ಸ್ವಯಂ ಪ್ರೇರಿತವಾಗಿ ತನಿಖೆಯನ್ನು ಮಾಡಿಸಬಹುದಿತ್ತು, ಆದರೆ ಮಾಡಿಸ್ಲಿಲ್ಲ. ಅಷ್ಟೇ ಅಲ್ಲ, ಈ ಚುನಾವಣೆಗೆ ಪ್ರಜ್ವಲ್ರನ್ನ ಅಭ್ಯರ್ಥಿ ಮಾಡೋದು ಬೇಡ, ಅವ್ರ ವರ್ತನೆ ಬಗ್ಗೆ ದೂರುಗಳಿವೆ, ಅವ್ರ ವಿರುದ್ಧ ಮಾನಹಾನಿಕರ ವಿಡಿಯೋಗಳಿವೆ ಅನ್ನೋದು ಬೆಂಗಳೂರಿನಿಂದ ದಿಲ್ಲಿವರೆಗಿನ ಬಿಜೆಪಿ ವರಿಷ್ಠರಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿತ್ತು. ಯಾವುದೇ ಸಂಶಯಕ್ಕೆ ಎಡೆಯೇ ಇಲ್ಲದಂತೆ ಅವರಿಗೆ ಪಕ್ಷದ ಮುಖಂಡರೇ ಮಾಹಿತಿಯನ್ನು ನೀಡಿದರು. ಆದರೂ ಪ್ರಜ್ವಲ್ ರೇವಣ್ಣ ಹಾಸನದ ಮೈತ್ರಿ ಅಭ್ಯರ್ಥಿಯಾದರು. हासन लोकसभा से एनडीए के सिर्फ प्रज्वल रेवन्ना, इनके लिए आपका हर वोट मोदी को मजबूती देगा. ಅವ್ರ ಪರವಾಗಿ ಪ್ರಧಾನಿ ಮೋದಿ ಅವರು ಕೂಡ ಬಂದು ಪ್ರಚಾರವನ್ನ ಮಾಡಿ ಹೋದರು. ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡ್ರು. ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಗ್ಯಾರಂಟಿಗಳಿಂದ ಹಳ್ಳಿಯ ಹೆಣ್ಣುಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದಂಥ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೂ ಕೂಡ ಈ ಎಲ್ಲ ವಿಷಯ ಗೊತ್ತಿರಲೇಬೇಕು. ಅವರು ಪ್ರಜ್ವಲ್ನನ್ನ ಅಭ್ಯರ್ಥಿ ಮಾಡಿದ್ರು. ಪ್ರಜ್ವಲ್ ರೇವಣ್ಣನ ಮಗ ಅಲ್ಲ, ನನ್ನ ಮಗ, ಅವನಿಗೆ ಓಟ್ ಕೊಡಿ ಅಂತ ಪ್ರಚಾರವನ್ನ ಕೂಡ ಮಾಡಿದ್ರು. ಮೊಮ್ಮಗನ ಕರ್ಮಕಾಂಡದ ಬಗ್ಗೆ ಅಜ್ಜ ದೇವೇಗೌಡ ಮೌನವಾದರು. ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಕರ್ಮಕಾಂಡವನ್ನ ಬಯಲು ಮಾಡುವಂಥ ಪೆನ್ ಡ್ರೈವ್ ಮೊನ್ನೆ ಮತದಾನಕ್ಕೆ 3-4 ದಿನಗಳ ಮೊದಲೇ ಸಾರ್ವಜನಿಕರಿಗೆ ಸಿಕ್ಕಿತ್ತು. ಅಲ್ಲೆಲ್ಲಿ ಅದು ಲಭ್ಯ ಇತ್ತು. ಅದರಲ್ಲಿ ಸಾವಿರಾರು ಬೆಚ್ಚಿ ಬೀಳಿಸುವಂಥ ವಿಡಿಯೋಗಳಿದ್ವು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡಲೇ ಈ ವಿಷಯದ ಕಡೆ ಗಮನ ಹರಿಸಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದಿತ್ತು. ಆದರೆ ಅದು ಹಾಗಾಗಲಿಲ್ಲ. ಮಹಾ ಲೈಂಗಿಕ ಹಗರಣದ ಪೆನ್ ಡ್ರೈವ್ ಬಿಡುಗಡೆಯಾಗಿದ್ದು ಬಿಜೆಪಿ ವರಿಷ್ಠರಿಗೂ ಗೊತ್ತಾಗಿತ್ತು. ಕೇಂದ್ರ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಬಗ್ಗೆ, ಪ್ರಿಯಾಂಕಾ ಗಾಂಧಿ ಬಗ್ಗೆ ಇಂಚಿಂಚು ಮಾಹಿತಿ ಕೊಡುವಂಥ ಬೇಹು ಇಲಾಖೆ ಪ್ರಜ್ವಲ್ ಹಗರಣದ ಬಗ್ಗೆನೂ ಕೂಡ ಖಂಡಿತ ಹೇಳಿರುತ್ತೆ. ಜೊತೆಗೆ ಆತ ಪರಾರಿಯಾಗುವಂಥ ಸಾಧ್ಯತೆ ಬಗ್ಗೆನೂ ಕೂಡ ಹೇಳಿಯೇ ಇರಬೇಕು. ಆದರೆ ಪ್ರಜ್ವಲ್ನ ಪಾಸ್ಪೋರ್ಟ್ ಜಪ್ತಿಯಾಗೋದಿಲ್ಲ, ಆತನನ್ನು ವಿಮಾನ ನಿಲ್ದಾಣದಲ್ಲಿ ತಡೆಯೋದಿಲ್ಲ. ಅಷ್ಟೇ ಅಲ್ಲ, ಮತದಾನ ಮಾಡಿದ ಗಂಟೆ ಒಳಗಡೆ ನೀನು ದೇಶ ಬಿಡಬೇಕು ಅಂತ ಯಾರೋ ಆತನಿಗೆ ಸರಿಯಾದ ಸಮಯಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅತ್ತ ಪ್ರಜ್ವಲ್ ದೇಶ ಬಿಟ್ಟಿದ್ದಾನೆ, ಇತ್ತ ಆತನ ವಿರುದ್ಧ ಸಿಟ್ ರಚನೆಯಾಗಿದೆ, FIR ದಾಖಲಾಗಿದೆ. ಅಂದರೆ ಪ್ರಜ್ವಲ್ನನ್ನು ಸುರಕ್ಷಿತವಾಗಿ ದೇಶದಿಂದ ಪರಾರಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟು ಆಮೇಲೆ ಆತನ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ವೃದ್ಧ ಅನಾರೋಗ್ಯ ಪೀಡಿತ ಪಾದ್ರೆ ಸ್ಟಾನ್ ಸ್ವಾಮಿಗೆ ಜೈಲಲ್ಲಿ ನೀರು ಕುಡಿಯೋದಿಕ್ಕೂ ಒಂದು ಸ್ಟ್ರಾ ಕೊಡೋದಕ್ಕೆ ಸತಾಯಿಸುವಂಥ ವ್ಯವಸ್ಥೆ, ಬಹುತೇಕ ಅಂಗವಿಕಲರಾಗಿ ಎದ್ದು ಕೂರೋದಿಕ್ಕೂ ಆಗದಂಥ ಪ್ರೊಫೆಸರ್ ಸಾಯಿಬಾಬರನ್ನ ಕೂಡ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡುವಂಥ ವ್ಯವಸ್ಥೆ, ಪ್ರಜ್ವಲ್ ರೇವಣ್ಣ ಅನ್ನುವಂಥ ಅತ್ಯಂತ ಪ್ರಭಾವಿ ಕುಟುಂಬದ ಲೈಂಗಿಕ ಹಗರಣದ ಪ್ರಧಾನ ಆರೋಪಿಯನ್ನ ಲೋಕಸಭೆ ಅಭ್ಯರ್ಥಿ ಆಗೋದಿಕ್ಕೆ ಬಿಡುತ್ತೆ. ಆತನನ್ನ ಸರಿಯಾದ ಸಮಯಕ್ಕೆ ಮತದಾನ ಮಾಡಿ ವಿದೇಶಕ್ಕೆ ಹಾರಿ ಹೋಗೋದಿಕ್ಕೂ ಬಿಡುತ್ತೆ. ಅಂದರೆ ಆತನನ್ನ ಲೋಕಸಭೆ ಅಭ್ಯರ್ಥಿ ಮಾಡದೇ ಇರುವಂಥ ಅವಕಾಶನೂ ಇತ್ತು, ಆತನನ್ನು ಬಂಧಿಸಿ ಜೈಲಿಗೆ ಹಾಕುವಂಥ ಅವಕಾಶನೂ ಇತ್ತು. ಆದರೆ ಅವೆರಡೂ ಆಗಲಿಲ್ಲ. ಪ್ರಧಾನಿ ಮೋದಿ ಆಗಲಿ, ಅಮಿತ್ ಶಾ ಆಗಲಿ, ನಿರ್ಮಲಾ ಸೀತಾರಾಮನ್ ಆಗಲಿ, ಸ್ಮೃತಿ ಇರಾನಿ, ಶೋಭಾ ಕರಂದ್ಲಾಜೆ, CT ರವಿ, ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ, ಬಸನಗೌಡ ಪಾಟೀಲ್ ಯತ್ನಾಳ್, R ಅಶೋಕ್, ಸುನಿಲ್ ಕುಮಾರ್, ಶ್ರುತಿ ಯಾರೂ ಕೂಡ ಪ್ರಜ್ವಲ್ ಕರ್ಮಕಾಂಡವನ್ನು ಖಂಡಿಸಿ ಒಂದೇ ಒಂದು ಮಾತಾಡಿಲ್ಲ. ಇಂತಹ ಪಕ್ಷದ ನಾಯಕರು ಇರುವಂಥ ಪಕ್ಷದ ಜೊತೆಗೆ ನಮಗೆ ಮೈತ್ರಿನೇ ಬೇಡ ಅಂತ ಈವರೆಗೂ ಯಾರೂ ಹೇಳಿಲ್ಲ. ಇದಕ್ಕಿಂತ ಮೊದಲು ನಾವು ಈ ಕ್ರೊನಾಲಜಿಯನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.